ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ನಾವುಗಳು ದೇವರ ಮುಂದೆ ಎಷ್ಟೋ ಸಾರಿ ಪಾಪದ ವಿಷಯದಲ್ಲಿ ಅನೇಕ ತೀರ್ಮಾನಗಳು ನಾವು ತೆಗೆದುಕೊಳ್ಳುತ್ತೇವೆ ಅಲ್ಲವೇ? ಕಳೆದ ವರ್ಷ ನನ್ನ ಆತ್ಮಿಕ ಜೀವಿತ ಸ್ವಲ್ಪನೂ ಚೆನ್ನಾಗಿಲ್ಲ, ಈ ವರ್ಷನಾದರೂ ನನ್ನ ಆತ್ಮಿಕ ಜೀವಿತವನ್ನು ಸರಿಯಾಗಿ ಕಟ್ಟಿಕೊಳ್ಳಬೇಕು, ದೇವರ ದೃಷ್ಟಿಗೆ ಯೋಗ್ಯವಾಗಿ ಬಾಳಬೇಕು, ದೇವರಿಗೆ ಮೆಚ್ಚುಗೆಯಾದಂಥ ಮಗನಾಗಿ ಮಗಳಾಗಿ ಜೀವಿಸಿ ರಕ್ಷಣೆ ಹೊಂದಿಕೊಳ್ಳಬೇಕೆಂಬುದಾಗಿ ಹೀಗೆ ಹಲವಾರು ತೀರ್ಮಾನಗಳು ನಾವು ತೆಗೆದುಕೊಳ್ಳುತ್ತೇವೆ. ಆ ತೀರ್ಮಾನಗಳಲ್ಲಿ ನಾವು ನಿಲ್ಲದವರಾಗಿರ್ತೇವಲ್ವೇ ಪ್ರಿಯ ಸ್ನೇಹಿತರೆ? ನೋಡ್ರಿ, ಪಾಪವನ್ನು ಜಯಿಸಲಿಕ್ಕೆ ಆಗದೇ ಇರುವಂಥ ಕಾರಣವೇನೆಂಬುದಾಗಿ ನಾವು ನೋಡುವಾಗ ದೇವರಿಗೆ ಕೊಡುವಂಥ ಪ್ರಾಧಾನ್ಯತೆಯನ್ನು ಕೊಡದೇ ಇರುವುದರಿಂದಲೇ. ನೋಡಿ, ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುವಂಥ ಕೆಲಸವು ದೇವರಿಗೆ ವಿರುದ್ಧವಾಗಿದ್ದರೂ, ದೇವರಿಗೆ ಇಷ್ಟವಿಲ್ಲದಿದ್ದರೂ ನಾವು ಮಾಡುವಂಥವರಾಗಿರ್ತೇವೆ. ಯಾಕೆಂದರೆ ಆ ಕೆಲಸ ಅಂದರೆ ನಮಗಿಷ್ಟ, ಆ ಇಷ್ಟನೇ ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡದಂತೆ ಮಾಡುವಂಥದ್ದಾಗಿರ್ತದೆ ಪ್ರಿಯರೇ. ಕೆಲವೊಮ್ಮೆ ನಮ್ಮ ಬಲಹೀನತೆಯಿಂದಲೋ ಅಥವಾ ಒಂದು ಸಲ ತಪ್ಪು ಮಾಡಿದರೆ ಪರವಾಗಿಲ್ಲ ಬಿಡು, ದೇವರನ್ನು ಕ್ಷಮಾಪಣೆ ಕೇಳಬಹುದೆಂಬ ನಿರ್ಲಕ್ಷ್ಯದಿಂದಲೂ ಪಾಪವನ್ನು ಮಾಡುವಂತೆ ಪ್ರೇರೇಪಿಸುವಂಥದ್ದಾಗಿರ್ತದೆ ಪ್ರಿಯರೇ. ನಾವು ಮಾಡುವಂಥ ಪಾಪವು ನಮಗೆ ಸಣ್ಣದಾಗಿ ಕಾಣಬಹುದು, ಆದರೆ ಅದು ನಮ್ಮನ್ನು ದೇವರ ರಾಜ್ಯಕ್ಕೆ ದೂರ ಮಾಡುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾವುಗಳು ನಮ್ಮ ಇಷ್ಟಗಳಿಗಿಂತಲೂ ನಮ್ಮ ಆಲೋಚನೆಗಳಿಗಿಂತಲೂ ದೇವರಿಗೆ ಹೆಚ್ಚಾಗಿ ಪ್ರಾಧಾನ್ಯತೆಯನ್ನು ಕೊಡುವುದಾದರೆ ಪಾಪವನ್ನು ನಾವು ಅಧಿಗಮಿಸುವಂಥವರಾಗಿರ್ತೇವೆ, ಪಾಪದ ಮೇಲೆ ನಾವು ಜಯವನ್ನು ಹೊಂದುವಂಥವರಾಗಿರ್ತೇವೆ.